ಅಪ್ಪ ಬೆಳಗ್ಗೆ ಒಂದು 90% ಲಾಟ ಕುಡ್ಕೊಂಡ್ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗವಿ ಬೆಟ್ಟ ಸಕಲೇಶ್ಪುರದಲ್ಲಿ ಲೊಕೇಟ್ ಆಗಿದೆ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ನೋಡ್ತಿದ್ದೀರಾ, ನಾನು ಆಲ್ರೆಡಿ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಗವಿ ಬೆಟ್ಟ ಪೀಕ್ಗೆ ಹೋಗೋದಕ್ಕೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ ಆಫ್ ರೋಡಿಂಗ್ ಮಾತ್ರ. ಮಳೆ ಬೇರೆ ಬಂದಿದೆ, ಮಳೆ ಇರೋದ್ರಿಂದ ಆಫ್ ರೋಡ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ತುಂಬ ಟೈರ್ ಸ್ಕಿಡ್ ಆಗುತ್ತೆ, ನಾವು ಯಾವ ಕಡೆ ಬೀಳ್ತೀವಿ ಅಂತಲೇ ಹೇಳೋದಕ್ಕೆ ಬರಲ್ಲ. ಈ ವಿಡಿಯೋನ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಫುಲ್ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿದೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಮತ್ತು ಈ ಲೊಕೇಶನ್ದು ಮೋರ್ ಸಿನಿಮ್ಯಾಟಿಕ್ ವೀಡಿಯೋಸ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಈ ಥರ ಮಡ್ ಆಫ್ ರೋಡಲ್ಲಿ ನಾವು ಹಾರ್ಡ್ ಫೇಸ್ ಎಲ್ಲಿರುತ್ತೆ ಆ ಪಾತಲ್ಲೇ ಹೋಗಬೇಕು. ಸ್ವಲ್ಪ ರೋಡ್ ಮಧ್ಯ ಬಂತು ಅಂದ್ರೂ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ, ಕೇರ್ಫುಲ್ಲಾಗಿ ಓಡಿಸ್ಬೇಕು. ಆಫ್ ರೋಡ್ ಲವರ್ಸ್ಗಂತೂ ನಾನು ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಮೈಸೂರಿಂದ ಜಸ್ಟ್ 125 ಕಿಲೋಮೀಟರ್ ಇದೆ. ಆರಾಮಾಗಿ ಬೆಳಗ್ಗೆ ಬಂದು ಈವ್ನಿಂಗ್ ರಿಟರ್ನ್ ಆಗ್ಬೋದು. ಒಂದೊಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಅದರಲ್ಲೂ ಮಾನ್ಸೂನಿಗೆ ಬಂದ್ರಂತೂ ಫುಲ್ ಚಿತಾಲ್ ಪತಾಲ್ ಅಂದ್ಕೊಳ್ಳಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಈ ಮಂತ್ ಇಷ್ಟು ಇಲ್ಲ ನಿಶಾ. ಆಲ್ರೆಡಿ ತುಂಬ ಜೋರಾಗಿ ಮಳೆ ಬಂದಿದೆ. ಐ ಥಿಂಕ್ ಬೆಟ್ಟದ ಮೇಲೆ ತುಂಬ ಮಳೆ ಇರಬೇಕು, ಸೊ ಮೇಲಿಂದ ನೀರು ಹರ್ಕೊಂಬರ್ತಿದೆ. ಬೈಕ್ ಅಂತೂ ಸಿಕ್ಕಾಬಡೆ ಕಷ್ಟ ಇದೆ ತೊಗೊಂಡೋಗೋದು. ಹೆವಿ ರೈನ್ಫಾಲ್ ಇದೆ ಬೆಟ್ಟದ ಮೇಲೆ. ಯಪ್ಪ, ನಮಗಂತೂ ತುಂಬಾ ಡಿಫಿಕಲ್ಟೀಸ್ ಫೇಸ್ ಮಾಡ್ತಿದ್ದೀವಿ. ಬೈಕ್ ಹೆಂಗೆ ಮೇಲೆ ತೊಗೊಂಡೋಗೋದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಈ ಥರ ಎಕ್ಸ್ಟ್ರೀಮ್ ಆಫ್ ರೋಡ್ ಇದ್ದಾಗ ಒಬ್ಬರೇ ಅಂತೂ ಬರೋದಕ್ಕೆ ಹೋಗಬೇಡಿ, ಗ್ರೂಪ್ ಟ್ರಿಪ್ನ ಪ್ಲ್ಯಾನ್ ಮಾಡಿ. ಇಲ್ಲಾಂದರೆ ನಿಮ್ಮ ಜೊತೆಗೆ ಯಾರಾದ್ರೂ ಇದ್ದರೆ ಪಿಲಿಯನ್ ರೈಡರು ಹೆಲ್ಪ್ ಆಗುತ್ತೆ. ಯಾಕೆಂದರೆ ಗಾಡಿ ತುಂಬಾ ಬೀಳುತ್ತೆ. ಆ ಟೈಮಲ್ಲಿ ಒಬ್ಬರು ಕೈಲಿ ಎತ್ತೋದಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಯಾರಾದರೂ ಒಬ್ರು ಇದ್ದರೆ ಹೆಲ್ಪ್ ಆಗುತ್ತೆ. ಮಳೆ ಮಾತ್ರ ನಿಲ್ತಾನೆ ಇಲ್ಲ, ಬರುತ್ತೆ ಹೋಗುತ್ತೆ. 10 ಮಿನಿಟ್ಸ್ ಮಳೆ ಬಂದರೆ 5 ಮಿನಿಟ್ಸ್ ಟೈಮ್ ಫ್ರೀ ಕೊಡುತ್ತೆ, ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಬಂದ್ವಿ ಪೀಕ್ಗೆ. ಅಷ್ಟು ಕಷ್ಟಪಟ್ಕೊಂಡು ಬಂದಿದ್ದಕ್ಕೂ ಲಾಸ್ ಏನಿಲ್ಲ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಫಾಗು ಅಷ್ಟೇ ಸೂಪರ್ ವ್ಯೂ ಅಂತ ಹೇಳ್ಬೋದು. ಇಡೀ ಗವಿ ಬೆಟ್ಟದ ಮೇಲೆ ನಮ್ಮ ಬೈಕು ಮತ್ತು ಇದೊಂದು ಜೀಪ್ ಅಷ್ಟೇ. ಈ ಜೀಪಲ್ಲಿ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ, ಇಲ್ಲೇ ಲೋಕಲ್ ಅವರು. ಅದು ಬಿಟ್ಟರೆ ಯಾರೂ ಕೂಡ ಇಲ್ಲ. ಇವತ್ತು ವೀಕೆಂಡ್ಸ್ ಆದ್ರೂ ಮಳೆಗೆ ಜನ ಎಲ್ಲೂ ಹೊರಗಡೆನೇ ಬರ್ತಿಲ್ಲ ಅಂತ ಅನಿಸುತ್ತೆ. ಕ್ರೌಡ್ ಇಲ್ಲದೆ ಇರೋದ್ರಿಂದ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸಿಕ್ಕಾಬಟ್ಟೆ ವಿಂಡ್ ಬ್ಲಾಸ್ಟ್ ಇತ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇಲ್ಲಿಂದ ನಮಗೆ ಇನ್ನೂ 3 to 4 ಬೆಟ್ಟಗಳು ಸಿಗುತ್ತೆ. ಒಂದೊಂದು ಬೆಟ್ಟನೂ ಒಂದೊಂದು ವ್ಯೂ ಪಾಯಿಂಟ್ ಇದೆ. ರೋಡ್ಸ್ ಅಂತೂ ಸಿಕ್ಕಾಬಡೆ ಕನ್ಫ್ಯೂಸ್ ಆಗುತ್ತೆ, ಪ್ರಾಪರಾಗಿ ನೋಡ್ಕೊಂಡು ಬನ್ನಿ.
ಈ ಬೆಟ್ಟದ ಮೇಲೆ ಒಂದು ಶಿವ ಟೆಂಪಲ್ ಇದೆ. ಆ ಶಿವ ಟೆಂಪಲ್ ಬಂದು ಇಲ್ಲೊಂದು ಗವಿ ಇದೆ. ಗವಿ ಅಂದರೆ ಕೇವ್ ಒಳಗೆ ಶಿವ ಟೆಂಪಲ್ ಇದೆ. ಸೊ ಅದಕ್ಕೆ ಈ ಬೆಟ್ಟಕ್ಕೆ ಗವಿ ಬೆಟ್ಟ ಅಂತ ಕರೀತಾರೆ. ಸೊ ಆ ಟೆಂಪಲ್ನ ಈಗ ರಿನೋವೇಟ್ ಮಾಡ್ತಿದ್ದಾರೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ದು ಇನ್ನೊಂದು ಬೆಟ್ಟ ತಿಳಿಸಿ ಅಂತ. ಇಲ್ಲಿ ಹೋಗ್ತಿದ್ರೆ ಬೆಟ್ಟಗಳನ್ನ ಹತ್ಕೊಂಡು ಇನ್ನೊಂದು ಬೆಟ್ಟಕ್ಕೆ ಹೋಗ್ತಾ ಇರ್ಬೋದು. ಸೊ ನಾವು ಸಾಕು ರಿಟರ್ನ್ ನೋಡೋಣ, ತುಂಬ ಮಳೆಯಲ್ಲಿ ನೆಂದಿದ್ದೀವಿ ಅಂತೇಳಿ. ಸೊ ಫೈನಲ್ ಆಗಿ ಇದೊಂದು ವ್ಯೂ ಪಾಯಿಂಟ್ನ ನೋಡಿಕೊಂಡು ರಿಟರ್ನ್ ಆದ್ವಿ. ಸೊ ಇದಿಷ್ಟು ಗವಿ ಬೆಟ್ಟದ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಹ್ಯಾವ್ ಎ ಗ್ರೇಟ್ ಡೇ ಗಾಯ್ಸ್. ಬಾಯ್ ಬಾಯ್. ಬಂದ್ಬಿಡು.